ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಭೇಟಿ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆನೇ ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲು ತಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. 8 ಅಧಿಕಾರಿಗಳ ಮನೆ ಹಾಗೂ ಕಚೇರಿಯಲ್ಲಿ ತೀವ್ರ ಶೋಧ ಕಾರ್ಯ ನಡೆದಿರುವಂತದ್ದು. ಬೆಂಗಳೂರು, ಕಲಬುರಗಿ, ತುಮಕೂರು ಹಾಗೂ ಬಾಗಲಕೋಟೆ, ದಾವಣಗೆರೆ, ಕೋಲಾರ ಸೇರಿದಂತೆ ಒಟ್ಟು 8 ಕಡೆಗಳಲ್ಲಿ ಮನೆ ಹಾಗೂ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಒಂದಷ್ಟು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಹೀಗಾಗಿ ರೇಡ್ ಮಾಡಿದ್ದಾರೆ. ಬೀಳಗಿ ಪಂಚಾಯತ್ ರಾಜ್ ಇಲಾಖೆ ಅಕೌಂಟೆಂಟ್ಗೆ ರೇಡ್ ಬಿಸಿಯನ್ನ ಮುಟ್ಟಿಸಿರುವಂಥದ್ದು. ಅಕೌಂಟೆಂಟ್ ಮಲ್ಲೇಶ್ ಮನೆಯಲ್ಲಿ ತೀವ್ರ ಶೋಧ ಕಾರ್ಯ ನಡೀತಾ ಇದೆ. ವಿಜಯಪುರದಲ್ಲಿ ಗೃಹ ಮಂಡಳಿ ಎಫ್ಡಿಎಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಶಿವಾನಂದ ಕೆಂಭಾವಿ ನಿವಾಸ ಹಾಗೂ ಫಾರ್ಮ್ ಹೌಸ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ. ಆದಾಯಕ್ಕೆ ತಕ್ಕಂತೆ ಎಷ್ಟು ಆಸ್ತಿ ಗಳಿಕೆ ಮಾಡಬಹುದು, ಆದಾಯ ಮೀರಿ ಎಷ್ಟು ಆಸ್ತಿ ಗಳಿಕೆ ಮಾಡಬಹುದು, ಅದೆಲ್ಲದೂ ಕೂಡ ಒಂದು ಅಂದಾಜು ಸಿಗುತ್ತೆ. ಆದಾಯದ ಮಾತ್ರ ನೆಚ್ಕೊಂಡಿದ್ದು ಆಸ್ತಿ ಗಳಿಕೆ ಮಾಡ್ತಿದ್ದಾರೆ ಅಂದ್ರೆ ಅದೇನೋ ಚಿಕ್ಕ ಪುಟ್ಟಾಗಿ ಮಾಡ್ತಿರ್ತಾರೆ. ಬಟ್ ಐಷಾರಾಮಿ ಬಂಗಲೆಗಳಿರ್ಬೋದು, ಐಷಾರಾಮಿ ಕಾರುಗಳಿರ್ಬೋದು, ಅದೇ ರೀತಿಯಾಗಿ ಸಿಕ್ಕಲ್ಲಿ ಆಸ್ತಿ ಮಾಡಿರ್ತಾರೆ, ಬೇನಾಮಿ ಆಸ್ತಿಗಳಿರ್ತವೆ. ಅದೆಲ್ಲದಕ್ಕೂ ಕೂಡ ದಾಖಲೆ ಬೇಕಲ್ಲ, ಅದಕ್ಕೆ ಮೂಲ ಬೇಕಲ್ಲ, ಎಲ್ಲಿಂದ ಹಣ ಬಂತು ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆದಾಯ ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಎಲ್ಲೆಲ್ಲಿ ಕೇಳಿಬರುತ್ತೋ ಅಂತಹ ಅಧಿಕಾರಿಗಳ ಮನೆ ಬಾಗಿಲು ತೊಟ್ಟೋದೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಇನ್ನೂ ಕೂಡ ನಿದ್ದೆಗಣ್ಣಲ್ಲಿರ್ತಾರೆ, ನಿದ್ದೆಯಿಂದ ಎಚ್ಚರ ಆಗಿರಲ್ಲ. ಅಂಥ ಸಂದರ್ಭದಲ್ಲಿ ಹೋಗಿನೇ ಈ ರೀತಿಯಾಗಿ ಬಿಸಿ ಮುಟ್ಟಿಸೋದು. ಸದ್ಯಕ್ಕೆ 8ಕ್ಕೂ ಹೆಚ್ಚು ಕಡೆಗಳಲ್ಲಿ ಮನೆ ಹಾಗೂ ಅಧಿಕಾರಿಗಳ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾ ಇರುವಂಥದ್ದು. ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಲೆಕ್ಕ ಇದೆಯಾ, ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರಾ, ಎಷ್ಟು ಸಲ ಈ ಹಿಂದೆ ರೈಡ್ ಹಾಕಿದೆ, ಅದೇ ರೀತಿಯಾಗಿ ಎಲ್ಲೆಲ್ಲಿ ಆಸ್ತಿಗಳಿದ್ದಾವೆ, ಯಾರ್ಯಾರ ಹೆಸರಲ್ಲಿ ಆಸ್ತಿಗಳನ್ನ ಮಾಡಿದ್ದಾರೆ, ಎಷ್ಟು ಕಾರುಗಳಿದ್ದಾವೆ, ಅವರ ಆದಾಯ ಏನು, ಅವ್ರ ಹತ್ರ ಇರುವಂಥ ಆಸ್ತಿ ಏನು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಇಟ್ಕೊಂಡಿದ್ದಾರೋ ಇಲ್ವೋ, ಮನೇಲಿ ಎಷ್ಟು ಕ್ಯಾಶ್ ಇರುತ್ತೆ, ಚಿನ್ನಾಭರಣ ಇರುತ್ತೆ, ಅದೆಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಸದ್ಯಕ್ಕೆ ಈಗ ಬೀಳಗಿಯ ಅಕೌಂಟೆಂಟ್ ಆಗಿರುವಂಥ ಮಲ್ಲೇಶ್ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಶಿವಾನಂದ ಕೆಂಭಾವಿ ಸೇರಿದಂತೆ ವಿವಿಧ ಅಧಿಕಾರಿಗಳ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ನಡೆಸ್ತಿದ್ದಾರೆ. ಏನೇನು ಸಿಗಬಹುದು ದಾಖಲೆಗಳು, ಜೊತೆಗೆ ಅವರ ವಿರುದ್ಧ ಕೇಳಿಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗುವಂಥ ಸಾಕ್ಷ್ಯಾಧಾರಗಳು ಏನು ಸಿಗಬಹುದು, ಪುಷ್ಟಿ ನೀಡುವಂಥ ದಾಖಲೆ ಪತ್ರಗಳೇನಾದರೂ ಸಿಗುತ್ತಾ, ಚಿನ್ನಾಭರಣ, ಕ್ಯಾಶ್ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಮನೆ ಹಾಗೂ ಕಚೇರಿಗಳಲ್ಲಿ ಜಾಲಾಡ್ತಿದ್ದಾರೆ. Dustbin.